ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಈಗ ನೈಟು ಡ್ರಾಪ್ ಮಾಡಿ ಅದು ತಮಿಳ್ನಾಡು ರೌಂಡ್ಸ್ ಈಗ ಎಲ್ಲಿಗಪ್ಪ ಹೋಗ್ತಾ ಇರೋದಂದರೆ ಮನೆಯಿಂದ ಹೊರಡ್ತಾ ಇದ್ದೀನಿ. 2 ದಿನ ಇದು ಸೌತ್ ಟ್ರಿಪ್ಪು. ಸೊ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಸಿಗಂದೂರು ಚೌಡೇಶ್ವರಿಗೆ. ಎಲ್ಲಿಂದ ಏನು ಎಲ್ಲ ಮುಂದೆ ಹೋಗ್ತಾ ಹೇಳ್ತೀನಿ. ಸ್ನೇಹಿತರೆ ನೋಡ್ಬೋದು, ಇದು ನಮ್ಮ ಏರಿಯಾ, ನಮ್ಮ ಮನೆ ಹತ್ರ. ಈಗ ಟೈಮ್ ಬಂದ್ಬಿಟ್ಟು 4:15, ಇನ್ನೇನು 3 ನಿಮಿಷ ಕಡಿಮೆ 4:15 ಆಗ್ತಾ ಬಂತು. ಬೆಳಗಿನ ಜಾವ ಒಂದು ಟೀಗಿ ಹಾಕೊಂಬಿಟ್ಟು ಸೀದಾ ಕಸ್ಟಮರ್ಸ್ನ ಪಿಕಪ್ ಮಾಡಕ್ಕೆ ಹೋಗೋಣ ಬನ್ನಿ. ಗಾಡಿ ವಾರ್ಮ್ ಅಪ್ ಎಲ್ಲ ಮಾಡಿ ಆಯಿತು. ಸೊ ನೋಡ್ಬೋದು, ಡೆಫ್ ಆಯಿಲ್ ಹಾಕ್ಸಿದ್ದೆ, ನಿನ್ನೆ ಫುಲ್ ಇದೆ. ಈಗ ಇಲ್ಲಿದೆಯಲ್ಲ, ಇದು 5 ಪಾಯಿಂಟ್ ಫುಲ್ ಇದೆ. ನಿನ್ನೆ 1 ಪಾಯಿಂಟಿಗೆ ಬಂದರೆ ಮಾತ್ರ ಫುಲ್ ಮಾಡಿಸ್ಬೇಕು, ಯಾಕಂದರೆ 2 ಪಾಯಿಂಟಿಗೆ ಇದ್ದಾಗ ಫುಲ್ ಖಾಲಿ ಆಗಲ್ಲ. ಒಂದು ಕ್ಯಾನ್ 20 ಲೀಟ್ರ್ ಇರುತ್ತಲ್ಲ ಡೆಫ್ ಆಯಿಲ್, ಹಂಗಾಗಿ ಬನ್ನಿ ಈಗ ಸೀದಾ ಕಸ್ಟಮರ್ ಮನೆ ಹತ್ರ ಹೋಗೋಣ. ಪಿಕಪ್ ಮಾಡ್ಕೊಂಬಿಟ್ಟು ಮುಂದೆ ಮಾತಾಡ್ತಾ ಹೋಗೋಣ. ಟೀ ಕುಡಿಬೇಕು ಫಸ್ಟ್, ಎಲ್ಲಾದರೂ ಹೋಗಿ. ಬೆಳಗ್ಗೆ ಎದ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ರೆ ಸಮಾಧಾನ. ಕಸ್ಟಮರ್ ಆಲ್ರೆಡಿ ರೆಡಿ ಇದ್ದರು ಗಾಡಿ ಪೂಜೆ ಮಾಡೋಕ್ಕೆ. ಸೊ ಗಾಡಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾವು ಬರೋದ್ರೊಳಗೆಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಗಾಡಿ ಒಳಗಡೆ ಇಟ್ಟಿದ್ದೀವಿ. ಸೊ ಇನ್ನೇನು ಈಗ ಗಾಡಿ ಪೂಜೆ ಮುಗಿಸ್ಕೊಂಬಿಟ್ಟು ಸೀದಾ ಇಲ್ಲಿದ್ದ ಹೊರಡೋಣ ಬನ್ನಿ. ಸ್ನೇಹಿತರೆ ನೋಡ್ಬೋದು ನೀವು, ಫೈನಲಿ ನಾನು ಈಗ ಚಿತ್ರದುರ್ಗದಲ್ಲಿ ನಿನ್ನೆ ಏನು ಹಾಕ್ಸಿದ್ನ ಟ್ರಿಪ್ಪಲ್ಲಿ ತಮಿಳ್ನಾಡು ರೌಂಡ್ಸಲ್ಲಿ, ಅದೇ ಥರನೇ ಇಲ್ಲಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ತಾ ಇದ್ದೀನಿ. ಸೊ ನಾವು ದುರ್ಗದ ಕಡೆ ಬಂದರೆ ಮಾತ್ರ ಈ ಬಂಕಲ್ಲಿ ಹಾಕ್ಸೋದು. ನಮ್ಮ ಚಳ್ಳಕೆರೆಯಿಂದ ಬಂದರೆ ಈ ಬಂಕ್ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವಾಗ ಬಂದ್ರೂ ಫುಲ್ ಟಾಪ್ ಅಪ್ ಮಾಡಿಸ್ತೀನಿ ಶೆಲ್ ಪೆಟ್ರೋಲ್ ಬಂಕಲ್ಲೇ. ಸೊ ಇಲ್ಲಿ ಡೀಸೆಲ್ ಕ್ವಾಲಿಟಿಯಾಗಿರುತ್ತೆ. ನಿಮ್ಗೆ ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ, ಒಂದು ಸರಿ ಡೀಸೆಲ್ ಇಲ್ಲಿ ಹಾಕ್ಸ್ ನೋಡಿ ಅಂತ. ಹಾಗಾಗಿ ಇಲ್ಲಿ ಹಾಕ್ಸ್ತಾಯಿದ್ದೀನಿ. ಸ್ನೇಹಿತರೆ ಫೈನಲಿ ಡೀಸೆಲೆಲ್ಲ ಹಾಕ್ಸ್ಕೊಂಬಿಟ್ಟು ನಾವು ಈಗ ಎಲ್ಲಪ್ಪ ಅಂದರೆ ದುರ್ಗ ಬಿಟ್ಟು ಸುಮಾರು ಒಂದು 7-8 ಕಿಲೋಮೀಟ್ರ್ ಮುಂದೆಗಡೆ ಬಂದು ಟೀಗೆ ಹಾಕಿದ್ದೀನಿ, ಒಂದು ಟೀ ಕುಡಿಯೋಣಂತೇಳಿ. ಸೊ ಇನ್ನೊಂದು ಟೀಗೆ ಬ್ರೇಕಿಗೆ ನಿಲ್ಲಿಸ್ತೆ. ಇಲ್ಲಿ ಬೆಲ್ಲದ ಚಹಾ ಸಖತ್ತ ಮಾಡ್ತಾರೆ, ಒಂಥರ ಪಾನಕ ಕುಡ್ದಂಗೆ ಇರುತ್ತೆ, ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್. ಸೊ ಹಾಗಾಗಿ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ಹೊಳಲ್ಕೆರೆ ರೋಡಲ್ಲಿರೋದು, ಹಾಗಾಗಿ ಇಲ್ಲಿ ನಿಲ್ಲಿಸಿದ್ದೀನಿ. ಒಂದು ಟೀ ಬ್ರೇಕ್ ತಗೊಂಬಿಟ್ರೆ ಮತ್ತೆ ಎಲ್ಲ ನಾನ್ ಸ್ಟಾಪ್ ಹೋಗ್ತಾ ಇರೋದೆ. ಸ್ನೇಹಿತರೆ ನೋಡ್ಬೋದು, ನಾವು ಇನ್ನು ಚನ್ನಗಿರಿ ಬಿಟ್ಟು ಇನ್ನೇನು ಹೊಳೆಹೊನ್ನೂರು ಹತ್ರ ಎಂಟ್ರಿ ಆಗ್ತಾಯಿದ್ದೀವಿ. ನೋಡ್ಬೋದು ಸಿಕ್ಕಾಬಟ್ಟೆ ಫಾಗು. ಏನು ಈ ಟೈಮಲ್ಲಂತೂ ನಾನು ಎಂದೂ ನೋಡೇ ಇಲ್ಲ. ಮೊನ್ನೆ ಲಾಸ್ಟ್ ಟೈಮ್ ಡಿಸೆಂಬರ್ ತಿಂಗಳಲ್ಲಿ ಬಂದ್ರೂ ಇಷ್ಟು ಫಾಗ್ ಇರಲಿಲ್ಲ. ಇಲ್ಲೇ ಇನ್ನೂ ಎಂಟ್ರೆನ್ಸ್ನಾಗೆ ಹೊಳಲ್ಕೆರೆ ಚನ್ನಗಿರಿ ಬಿಟ್ಟು ಮುಂದೆಗಡೆ ಬಂದಮೇಲೆ ನೋಡಿ ಇಷ್ಟೊಂದು ಫಾಗ್ ಸಿಗ್ತಾಯಿದೆ. ಹೆವಿ ಫಾಗರು. ಹಿಂದೆಗಡೆ ಅಂತೂ ನಾನು ಕ್ಯಾಮ್ರಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮುಂದೆ ಗಾಡಿಗಳೇ ಕಾಣಿಸ್ತಿಲ್ಲ, ಅಷ್ಟೊಂದು ಫಾಗ್ ಇತ್ತು. ನೋಡ್ಬೋದು ಮುಂದೆ ರೋಡ್ ಏನು ಐಡೆಂಟಿ ಆಗ್ತಾಯಿಲ್ಲ, ಅಷ್ಟೊಂದು ಫಾಗ್ ಇದೆ. ಒಂಥರ ಕ್ಲೈಮೇಟ್ ಗುರು. ಸೊ ಹಾಗಾಗಿ ಹಂಗೆ ನಿಲ್ಲಿಸ್ತೆ. ಸೊ ನಮ್ಮ ಕಸ್ಟಮರ್ದ್ರಲ್ಲಿ ಒಬ್ಬ ಚಿಕ್ಕ ಹುಡುಗ ವಾಮಿಟ್ ಬರೋ ಥರ ಆಗ್ತಾಯಿದೆ, ನಿಲ್ಲಿಸಿ ಅಂದರೆ. ಸೊ ನಿಲ್ಲಿಸ್ತೆ. ಹಾಗೆ ಒಂದು ನೋಡಿ ವ್ಯೂಸ್ ತೋರಿಸ್ತಾ ಇದ್ದೀನಿ, ನಿಲ್ಲಿಸಿದ್ದೀನಿ ಇಲ್ಲೇ ಹೊಳೆಹೊನ್ನೂರು ಹತ್ರ ನಿಯರ್. ಸಖತ್ತಾಗಿದೆ ಗುರು, ವ್ಯೂ ಮಾತ್ರ. ಮೋಡನೇ ಕಾಣಿಸ್ತಿಲ್ಲ, ಅಷ್ಟೊಂದು ಮುಚ್ಕೊಂಬಿಟ್ಟೈತೆ ಫಾಗು. ಇದು ಈ ಟೈಮಲ್ಲಂತೂ ಆಶ್ಚರ್ಯ ಆಗುತ್ತೆ. ಸೊ ಸ್ನೇಹಿತರೆ ನೋಡ್ಬೋದು, ಫೈನಲಿ ಅಲ್ಲಿಂದ ಸೀದಾ ಬಂದ್ವಿ. ಈಗ ಶಿವಮೊಗ್ಗ ಎಂಟ್ರಿ ಆಗ್ತಾಯಿದ್ವಿ. ಶಿವಮೊಗ್ಗ ಸಿಟಿಗೆ ಬಂದ್ರೂ ಫಾಗ್ ಐತಲ್ಲ ಗುರು, ನಾವು ಯಾವತ್ತೂ ನೋಡಿಲ್ಲ ಹಿಂಗೆ ಸಿಟಿ ಒಳಗಡೆ. ಆಚೆ ಕಡೆ ಅಂತ ಇರೋದು ಕಾಮನ್ನು, ಗ್ರೀನರಿ ಮತ್ತು ಆ ಕಡೆ ಎಲ್ಲ ಗಿಡ ಮರಗಳು ಇರೋ ಹತ್ರ ಇರೋದು ಕಾಮನ್ ಫಾಗು. ನೋಡ್ಬೋದು ಸಿಟಿನೇ ಮುಚ್ಕೊಂಡಿದೆ. ಈಗ ಆಲ್ರೆಡಿ ಟೈಮು 7:30-8 ಗಂಟೆ ಹತ್ತತ್ರ ಆಗ್ತಾ ಬಂತು, ಆದ್ರೂ ಫಾಗ್ ಒಂದು ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಸಿಟಿನೇ ಫುಲ್ಲು ಮುಚ್ಕೊಂಬಿಟ್ಟಿದೆ. ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿದೆ ಕ್ಲೈಮೇಟು, ನೋಡ್ಬೋದು. ನೋಡಿ ಸ್ನೇಹಿತರೆ, ನಾವು ಈಗ ಸಿಟಿಯೆಲ್ಲ ಪಾಸ್ ಮಾಡ್ಕೊಂಡು ಸಾಗರ ರೋಡಿಗೆ ಬಂದ್ವಿ. ಇಲ್ಲಂತೂ ಇನ್ನೂ ಹೆವಿ ಫಾಗ್ ಇದೆ. ಯಪ್ಪ ನೋಡಿ ಮುಂದೆ ಏನಂದರೆ ಏನು ಕಾಣಿಸ್ತಿಲ್ಲ. ಫುಲ್ ಇದು ಬಂದ್ಬಿಟ್ಟು ವಿನೋಬ್ ನಗರಕ್ಕೋ ಸರ್ಕಲ್ ಬರುತ್ತಲ್ಲ ಇಲ್ಲಿ ಸಾಗರ ರೋಡಲ್ಲಿ, ಅಲ್ಲಿ ಲಾಸ್ಟ್ ಸಿಗ್ನಲ್ ಇದು. ನೋಡ್ಬೋದು ಸಿಕ್ಕಾಬಟ್ಟೆ ಫಾಗ್ ಇದೆ. ಒಂಥರ ಚಳಿ. ಇನ್ನು ನೋಡಿ ಟೈಮ್ ಆಗ್ತಾ ಇನ್ನೂ ಜಾಸ್ತಿ ಆಗ್ತಾಯಿದೆ. ಕಮ್ಮಿ ಆಗಬೇಕು, ಇನ್ನು ಜಾಸ್ತಿ ಆಗ್ತಾಯಿದೆ. ನೋಡ್ಬೋದು ಮುಂದೆ ಹೆಂಗಿದೆ ಗೊತ್ತಿಲ್ಲ, ಬನ್ನಿ ನೋಡೋಣ. ಹಾಗೆ ಮುಂದೆ ಎಲ್ಲಾದರೂ ಫಾಗ್ ಇದ್ರೆ ತೋರಿಸ್ತೀನಿ. ಬಟ್ ಇವತ್ತಂತೂ ಸಿಕ್ಕಾಬಟ್ಟೆ ಫಾಗಿದೆ ಗುರು. ಯಪ್ಪ, ನಾನು ಇಂಥ ಟೈಮಲ್ಲಿ ಫಾಗ್ ಇರೋದು ಆಶ್ಚರ್ಯ ಆಗುತ್ತೆ.
ನೋಡಿ ಏನಂದ್ರೆ ಏನು ಕಾಣಿಸ್ತಿಲ್ಲ. ಈಗ ಸಾಗರ ರೋಡ್ ಎಲ್ಲಿ ಆಯ್ನೂರ ಹತ್ತತ್ರ ಹೋಗ್ತಾ ಇದ್ವಿ. ಈ ಡೇಂಜರಸ್ ರೋಡಲ್ಲೇ ಫಾಗ್ ಐತೆ, ಭಯಂಕರ ಮೋಸ್ಟ್ ಡೇಂಜರಸ್ ಈ ರೋಡಲ್ಲಂತೂ. ಸಿಕ್ಕಾಬಟ್ಟೆ ಗಾಡಿ ಆಕ್ಸಿಡೆಂಟ್ ಆಗ್ತಾ ಇರ್ತವೆ ಇಲ್ಲಿ. ಸಿಂಗಲ್ ರೋಡ್ ಬೇರೆ ಆದರೂ ನೋಡಿ ಆಪೋಸಿಟ್ ಹೆಡ್ಲೈಟ್ ಹಾಕೊಂಬಂದ್ರೆ ಸಮೇತ ಗಾಡಿ ಕಾಣಿಸಲ್ಲ, ಅಷ್ಟೊಂದು ಫಾಗ್ ಇದೆ. ಬಟ್ ಕ್ಯಾಮ್ರಾ ಕಾಣಿಸ್ತಿದೆ ಅಷ್ಟೇ. ಸ್ನೇಹಿತರೆ ಹಾಗೆ ಒಂದು ನಿಮಗೆ ವೀವ್ ತೋರ್ಸೋಣ ಅಂತೇಳಿ ಸೈಡಿಗೆ ಹಾಕ್ತೆ, ನೋಡ್ಬೋದು ಗಾಡಿನ. ನೋಡಿ ಫುಲ್ಲು ಏನಂದ್ರೆ ಏನು ಕಾಣಿಸ್ತಿಲ್ಲ ರೋಡ್ ಬಿಟ್ಟರೆ. ನೋಡಿಲ್ಲ ಒಂದು ಕರೆಂಟ್ ಕಂಬ ಇದೆ, ಅದು ಸಮೇತನೂ ಐಡೆಂಟಿ ಆಗ್ತಾಯಿಲ್ಲ. ಫುಲ್ಲು ಫಾಗ್ ಇವತ್ತು, ಯಾಕೋ ಗೊತ್ತಿಲ್ಲ. ಅದು ಈ ಟೈಮಲ್ಲಿ ಆಶ್ಚರ್ಯ ಆಗುತ್ತೆ. ನೋಡ್ಬೋದು ನಿಮಗೆ ಟೈಮು 8 ಗಂಟೆ 10 ನಿಮಿಷ ಆಗ್ತಾ ಬರ್ತಾಯಿದೆ. ಇನ್ನೂ ಫಾಗ್ ಒಂದು ಪಾಯಿಂಟ್ ಕಮ್ಮಿ ಆಗಿಲ್ಲ. ಹೆಂಗಿದೆಯೋ ಹಂಗೆ ಇದೆ. ಬೆಳಗಿನ ಜಾವ 5 ಗಂಟೆಗೆ ಯಾವ ಥರ ಇರುತ್ತೆ ಆ ಥರ ಇದೆ ಫಾಗು. ನೋಡ್ಬೋದು ನೀವು. ಇನ್ನೇನು ಹೋಗ್ತಾ ಹೋಗ್ತಾ ಆಲ್ರೆಡಿ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಫೈನಲಿ ನಾವು ಇನ್ನೇನು ಸಾಗರ ಎಂಟ್ರಿ ಆದ್ವಿ. ನೋಡಿ ಇಲ್ಲಿಂದ ಸಾಗರ ಸಿಟಿ ಎಂಟ್ರಿ. ಇಲ್ಲೊಂದು ಸ್ವಲ್ಪ ಸಿಟಿ ಒಳಗಡೆ ಏನಂತ ಫಾಗ್ ಏನಿಲ್ಲ ನೋಡಿ, ಆರಾಮ್ಸೆ ಇದೆ. ಇಲ್ಲಿಂದ ಈಗ ಸೀದಾ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಆವಾಗಲೇ ಹೇಳಿದ್ನಲ್ಲ, ನಾವು ಸಿಗಂದೂರು ಚೌಡೇಶ್ವರಿಗೆ ಹೋಗೋದು. ಫಸ್ಟು ತಾಯಿ ದರ್ಶನ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಏನೆಲ್ಲ ಹೇಳ್ತೀನಿ. ನೋಡಿ ಇಲ್ಲಿ ಒಂದು ಕೆರೆ ಸಿಗುತ್ತೆ. ಕೆರೆ ಇರೋ ಜಾಗದಾಗೂ ಅಷ್ಟೊಂದು ಏನಿಲ್ಲ, ಕಮ್ಮಿ ಇದಿಲ್ಲ ಆಲ್ರೆಡಿ ನೋಡ್ಬೋದು. ಸೊ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಕೆರೆ ಪಕ್ಕದಲ್ಲಿ ಬಂದ್ರೂ ನೋಡಿ ಒಂದು ಸ್ವಲ್ಪನೂ ಫಾಗ್ ಇಲ್ಲ. ಇಲ್ಲಿ ಆಲ್ರೆಡಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಹಿಂದೆ ಇದ್ದಷ್ಟೇನು ಫಾಗ್ ಇಲ್ಲ. ಇಲ್ಲಿ ಆಲ್ರೆಡಿ ಟೈಮ್ ಆಗ್ತಾ ಬಂತಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಸ್ನೇಹಿತರೆ ಈ ಕೆರೆ ದಾಟಿದ ಮೇಲೇ ನಾವು ಈಗ ಇಲ್ಲಿ ಸಾಗರ ಬಿಟ್ಟು ಈಗ ಇದಕ್ಕೆ ಸಿಗಂದೂರಿಗೆ ಇಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಯಾರ್ದಾಗ ಕಟೌಟ್ ಹಾಕಿದ್ದಾರೆ ನೋಡಿ. ಈ ಕಟೌಟ್ ಬಿಟ್ಟು ಸ್ವಲ್ಪ ಮುಂದೆಗಡೆ ಬಂದರೆ ಇಲ್ಲಿ ಲೆಫ್ಟ್ ತೆಗಿಬೇಕು. ಇದು ಚಿಕ್ಕ ರೋಡು, ಯಾರಿಗೂ ಐಡೆಂಟಿ ಆಗೋಲ್ಲ. ಇಲ್ಲೊಂದು ಬೇಕ್ರಿ ಇದೆ ನೋಡಿ, ಎಲ್ಲ ಬಾರ್ ಗಜನನ ವೈನ್ಸ್ ಅಂತೇಳಿ. ಸೊ ಇಲ್ಲಿ ಲೆಫ್ಟಿಗೆ ತಗೋಬೇಕು. ಇಲ್ಲಿ ಲೆಫ್ಟಿಗೆ ತಗೊಂಡ್ರೆ ಇಲ್ಲಿಂದ ಸುಮಾರು ಒಂದು 35 ಕಿಲೋಮೀಟ್ರ್ ಆಗುತ್ತೆ ಸಿಗಂದೂರಿಗೆ. ಸಿಂಗಲ್ ರೋಡು. ಸೊ ಇಲ್ಲಿಂದೇನು ವೀಡಿಯೋ ಮಾಡೋಕ್ಕಾಗಲ್ಲ, ಸೀದಾ ನಾನ್ ಸ್ಟಾಪ್ ಹೋಗ್ತಾ ಇರೋಣ ಬನ್ನಿ. ಮುಂದೆ ನೆಕ್ಸ್ಟ್ ಬಿಡ್ಸ್ ಹತ್ರ ನಿಲ್ಲಿಸ್ಬೇಕು ಇವ್ರಿಗೆ ಫೋಟೋಶೂಟಿಗೆ. ಸ್ನೇಹಿತರೆ ನೋಡ್ಬೋದು, ನಾವು ಈಗ ಇನ್ನೇನು ಹೊಳೆ ಬಾಗಿಲ ಹತ್ರ ಇನ್ನೇನು ಹತ್ತತ್ರ ಎಂಟ್ರಿ ಆಗ್ತಲ್ಲ. ಇಲ್ಲೊಂದು ಲೆಫ್ಟ್ ಸೈಡ್ ಒಂದು ಮನೆ ಬರುತ್ತೆ ನೋಡ್ಬೋದು. ಇಲ್ಲಿ ಕಾರ್ ನಿಂತಿದೆಯಲ್ಲ, ಇಲ್ಲೇನಾದರೂ ಸ್ನಾನ ಮಾಡೋರಿಗೆ ಬಿಸಿನೀರು ಕೊಡ್ತಾರೆ. ಇಲ್ಲಿ ನೋಡ್ಬೋದು, ಅಲ್ಲಿ ಕಾರ್ ನಿಂತಿದ್ದಾವಲ್ಲ, ಅಲ್ಲಿ ಬಿಸಿನೀರು ಕೊಡ್ತಾರಂತೇಳಿ ತುಂಬ ಜನ ಇಲ್ಲಿ ನಿಲ್ಲಿಸ್ತಿರ್ತಾರೆ. ಬೆಂಗಳೂರು ಕಡೆಯವರೆಲ್ಲ ಬಿಸಿನೀರು ಸ್ನಾನ ಮಾಡೋರು. ಇಲ್ಲಿ ಸಿಗಂದೂರಲ್ಲಿ ದೇವಸ್ಥಾನ ಹತ್ರ ತಣ್ಣೀರು ಸಿಗುತ್ತೆ, ಆಮೇಲೆ ರಶ್ ಇರುತ್ತೆ. ಇಲ್ಲಿ ಆರಾಮ್ಸೆ ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ ಅಂತೇಳಿ ತುಂಬ ಜನ ನಿಲ್ಲಿಸ್ತಿರ್ತಾರೆ. ಸೊ ಹಾಗೆ ನಾನೊಂದು ವೀಡಿಯೋ ಮಾಡಿ ಹೇಳಿದೆ ನಿಮಗೆ. ಸ್ನೇಹಿತರೆ ನೋಡ್ಬೋದು, ನಾವೀಗ ಹೊಳೆ ಬಾಗಿಲ ಹತ್ರ ಎಂಟ್ರಿ ಆಗ್ತಾಯಿದ್ವಿ. ಇಲ್ಲಿಂದ ಟಾಪ್ ಆನ್ ಟಾಪ್ ಹೊಸ ತಾರ್ ಬಿದ್ದುಬಿಟ್ಟಿದೆ ನೋಡ್ಬೋದು. ಹೀಗೆ ಡೈರೆಕ್ಟ್ ಹೋದರೆ ಕೊಲ್ಲೂರು, ಭಟ್ಕಳ, ಮುರುಡೇಶ್ವರ ಯಾವ ಕಡೆ ಬೇಕಾದರೂ ಹೋಗ್ಬೋದು. ಈ ಆರ್ಚ್ ನಾನು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ನೋಡಿ. ಈಗ ಆಲ್ರೆಡಿ ಫೈನಲಿ ರೆಡಿಯಾಗಿ ನಿಂತಿದೆ ಆರ್ಚ್. ನೋಡಿ ಯಾವ ಥರ ಇದೆ, ಸಖತ್ತಾಗಿದೆ. ಎಲ್ಲ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳು ಮತ್ತು ಸೌತ್ ಕೇಂದ್ರದಲ್ಲಿರೋ ಕಲೆ ಎಲ್ಲನೂ ಬರೆದಿದ್ದಾರೆ ಅದ್ರ ಮೇಲೆ. ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಆ ಆರ್ಚ್. ಏನೋ ಒಂಥರ ನೋಡೋಕೆ ಒಂಥರ ಆಶ್ಚರ್ಯವಾಗಿ ಕಾಣಿಸುತ್ತೆ. ರೆಡ್ ಕಲರಲ್ಲಿ ಪೇಂಟ್ ಮಿಕ್ಸ್ ಮಾಡಿ ಬರೆದಿರೋದು ಅದಕ್ಕೆ. ಸ್ನೇಹಿತರೆ ನಾವು ಈಗ ಮುಂಚೆ ಹೊಳೆ ಬಾಗಿಲು ಬಂದ ತಕ್ಷಣ ಇಲ್ಲೆಲ್ಲ ಗಾಡಿ ಇರೋವು, ಈಗ ಯಾವ ಗಾಡಿಗಳಿಲ್ಲ, ಕೇವಲ ನೆನಪು ಮಾತ್ರ. ಇಲ್ಲೇನು ಲೆಫ್ಟ್ ಇದೆಯೋ ಇಲ್ಲೊಂದು ರೋಡು ಹಿಂಗಾಸಿ ಹೋಗಿ ನಾವು ಈ ಲಾಂಚಲ್ಲಿ ಹೋಗ್ತಾಯಿದ್ವಿ. ಸೊ ಅದು ಇವಾಗ ಜಸ್ಟ್ ನೆನಪು ಮಾತ್ರ. ಸದ್ಯಕ್ಕೆ ಖುಷಿ ಏನಪ್ಪ ಅಂದ್ರೆ ನನ್ನ ಗಾಡಿ ನಾನು ಒಂದು ಸರಿ ಲಾಂಚಲ್ಲಿ ಹಾಕಿದ್ದೆ, ಅದೇ ನನಗೆ ಖುಷಿ. ಸ್ವಲ್ಪ ಲೇಟಾಗಿದ್ರೆ ಅದು ಸಿಗ್ತಾ ಇರಲಿಲ್ಲ. ನೋಡಿ ಇನ್ನೇನು ಫೈನಲಿ ನಾವು ಬ್ರಿಡ್ಜಿಗೆ ಎಂಟ್ರಿ ಆದ್ವಿ. ಈ ಬ್ರಿಡ್ಜು ಎಂಟ್ರಿ ಆಗ್ತಲೂ 1 ಗಂಟೆ ಮುಂಚೆ ಬಂದುಬಿಟ್ಟಿದ್ರೆ ಫುಲ್ಲು ಫಾಗು ಸಖತ್ತಾಗಿರೋದು. ನೈಟ್ ಟೈಮ್ ಬಂದರೆ ಲೈಟೆಲ್ಲ ಆನ್ ಮಾಡ್ತಾರೆ ಇವನ್ನ. ಸೊ ಈ ಸದ್ಯಕ್ಕೆ ಲೇಟ್ ಆಯಿತು, ಬಿಸಿಲು ಬೇರೆ ಬೀಳ್ತಾ ಇದೆ. ಸೊ ಒಂದು ಸರಿ ಇಲ್ಲೇ ಕಸ್ಟಮರಿಗೆ ನಿಲ್ಲಿಸ್ಬಿಟ್ಟು ಮುಂದೆಗಡೆ ಅಲ್ಲಿ ಆರ್ಚ್ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ಬ್ಯಾಕ್ ಸೈಡ್ ಅಲ್ಲಿ ಕಮಾನು ಅಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋಗೆ ಅಂತೇಳಿ ಕಸ್ಟಮರ್ ಒಂದು 10 ನಿಮಿಷ ಬ್ರೇಕ್ ಕೊಡ್ತೀನಿ, ಫೋಟೋ ಗಿಡ ತಕ್ಕೋಬೋದು. ಸೊ ಆ ಕಡೆಯಿಂದ ಬರ್ತಾ ಆಮೇಲೆ ಬಿಸಿಲಾಗುತ್ತೆ, ಏನು ತಗೊಳಕ್ಕೆ ಬರೋಲ್ಲ, ಫೋಟೋ ಕ್ಲಾರಿಟಿ ಬರೋಲ್ಲ ಅಂತೇಳಿ ಸೊ ಈಗಲೇ ಹೋಗ್ತಾ ನಿಲ್ಲಿಸ್ಬಿಡ್ತೀನಿ ಒಂದು ಸಾರಿ. ನೋಡಿ ಸ್ನೇಹಿತರೆ, ಕೇವಲ ನೀರು ಕಡಿಮೆ ಆಗ್ಬಿಟ್ಟಿದೆ ಫುಲ್ಲು. ಹಾಗೆ ಕಸ್ಟಮರ್ಸ್ನೆಲ್ಲ ಇಳಿಸ್ಬಿಟ್ಟು ಫೋಟೋ ತೆಗ್ಯಾನಂತ. ನೋಡಿ ಇಲ್ಲಿ ಲಯನ್ ಆರ್ಚ್ ಹತ್ರ ಎಲ್ಲ ನಮ್ಮ ಕಸ್ಟಮರ್ಸ್ ಎಲ್ಲ ಫೋಟೋ ತಕ್ಕೊಳ್ತಿದ್ದಾರೆ. ಸ್ನೇಹಿತರೆ ಫೈನಲಿ ನಾವು ಅಲ್ಲಿಂದ ಫೋಟೋ ಎಲ್ಲ ತಕ್ಕೊಂಡು ಕಸ್ಟಮರ್ನ ಸೀದಾ ಕರ್ಕೊಂಬಂದಿದ್ದೆ ಸಿಗಂದೂರಿಗೆ.
ದೇವಸ್ಥಾನ ಹತ್ರ ಬಿಟ್ಟಿದ್ದೀನಿ, ನೋಡ್ಬೋದು ಈ ಪಾರ್ಕಿಂಗಲ್ಲಿದ್ದೀನಿ. ಸೊ ಅಲ್ಲೇ ಹಿಂದೆಗಡೆ ಆಗ್ತಾಯಿದ್ದೆ. ಸೊ ಫುಲ್ ಹತ್ರಕ್ಕೆ ತಗೊಂಬಂದೆ. ಕಸ್ಟಮರ್ಸ್ಗೆ ನಮ್ಮವ್ರಿಗೆ ಒಬ್ಬರು ಏಜ್ಡ್ ಪರ್ಸನ್ ಇದ್ದಾರೆ ಮಾಸ್ಟ್ರು. ಸೊ ಅವರಿಗೆ ಕಾಲು ನೋವು ಅಂತೇಳಿ ಸೀದಾ ಹತ್ರಕ್ಕೆ ಬಿಟ್ಟಿದ್ದೀನಿ. ಈಗ ಪಿಕಪ್ಗೆ ಹೋಗ್ಬೇಕು ಅಲ್ಲಿಗೆ. ನೋಡಿ ಸ್ನೇಹಿತರೆ, ದೇವಸ್ಥಾನ ಮುಂದೆಗಡೆನೇ ಪಿಕಪಿಗೆ ಬಂದಿದ್ದೀನಿ. ನೋಡಿ ಇಲ್ಲೇ ಇಲ್ಲಿಗೆ ಏನಲ್ಲ ವಯಸ್ಸಾದವರು ಯಾರನ್ನ ಇದ್ರೆ ಹೇಳಿದರೆ ಬಿಡ್ತಾರೆ, ಅಂಥವೆಲ್ಲ ಏನು ರಿಸ್ಟ್ರಿಕ್ಷನ್ ಮಾಡಲ್ಲ. ಸುಮ್ಮನೆ ತಂದರೆ ಗಾಡಿ ಬೇಜಾರಾಗ್ತಾರೆ ಯಾರಾದ್ರೂ. ಅಲ್ಲಿ ಪಾರ್ಕಿಂಗ್ ಇದೆ ಅದಕ್ಕೆ ಅಂತಲೇ. ಸೊ ಏನೋ ಏಜ್ಡ್ ಪರ್ಸನ್ ಇದ್ರೆ ನಡೆಯೋಕ್ಕಾಗಲಿಲ್ಲ ಅಂತಾರೆ, ಕರ್ಕೊಂಬಂದು ಪಿಕಪ್ ಮಾಡ್ಬೋದು, ಡ್ರಾಪ್ ಮಾಡ್ಬೋದು. ನೋಡ್ಬೋದು ತಾಯಿಗೆ ಇಲ್ಲಿಂದನೇ ಹೊರಗಡೆ ಒಂದು ಕೈ ಮುಗಿದು ಸೀದಾ ಕಸ್ಟಮರ್ಸ್ನ ಪಿಕಪ್ ಮಾಡ್ಕೊಂಡು ಈಗ ಹೊಡೋಣ ಬನ್ನಿ ಸ್ನೇಹಿತರೆ. ಫೈನಲಿ ನಾವು ಸಿಗಂದೂರು ಚೌಡೇಶ್ವರಿ ಈಗ ಬಿಟ್ಟು ಹೊರಗಡೆ ಬರ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿದ್ದ ರೈಟ್ ಎತ್ಕೊಂಡ್ರೆ ಸೀದಾ ಕೊಲ್ಲೂರು ಮತ್ತು ಭಟ್ಕಳ ಮುರುಡೇಶ್ವರಿ ಆ ಕಡೆ ಬೇಕಾದ್ರೂ ಹೋಗ್ಬೋದು. ನಾವು ಲೆಫ್ಟ್ ತಗೊಂಡು ಸೀದಾ ಬಂದ್ ರೋಡಲ್ಲೇ ಆರ್ಚಿಂದ ಈಗ ಬ್ರಿಡ್ಜ್ ಮೇಲಿಂದ ಹೆಂಗೆ ಬಂದು ಅದೇ ಬ್ರಿಡ್ಜಲ್ಲೇ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಸ್ನೇಹಿತರೆ. ನಾವು ಇಲ್ಲಿಂದ ಈಗ ಹೊಡ್ತಾ ಇರೋದು ಕವಿ ಮನೆಗೆ. ಕುಪ್ಪಳ್ಳಿ ಕವಿ ಕುವೆಂಪು ಅವ್ರ ಮನೆ ಹತ್ರ ನೋಡ್ಕೊಂಬಿಟ್ಟು ಸೀದಾ ನಾನ್ ಸ್ಟಾಪು. ಇವತ್ತು ಹೊರ್ನಾಡಲ್ಲೇ ನಮ್ಮ ಕಸ್ಟಮರ್ಸ್ದು ಪೂಜೆ ಇದೆ. ಸೊ ಹಾಗಾಗಿ ಹೋಗೋದು. ನೋಡ್ಬೋದು ಲಾಂಚ್ ಎಲ್ಲ ಮೂಲೆಗೆ ಹಾಕ್ಬಿಟ್ಟಿದ್ದಾರೆ ಪಾಪ. ಇಂಜಿನ್ ಎಲ್ಲ ಬಿಚ್ಚೇನೋ ಸೈಡ್ಗೆ ಹಾಕಿದ್ದಾರೆ. ಸೊ ಕೇವಲ ನೆನಪು ಮಾತ್ರ. ಒಂದಾನೊಂದು ಕಾಲದಲ್ಲಿ ತುಂಬ ಜನ ಇಷ್ಟಪಟ್ಟು ಹೋಗೋರು. ಇವತ್ತು ದೂರಲಿದ್ದ ನೋಡಿ ಖುಷಿ ಪಡೋಂಥ ದಿನಗಳು ಬಂದಿದೆ. ಅದೇ ಇರೋವಷ್ಟು ದಿನ ಓಡಾಡಿದ್ವಿ, ಈಗ ನೋಡೋದಷ್ಟೇ. ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಪಟಗುಪ್ಪ ಬ್ರಿಡ್ಜ್ ಅಂತೇಳಿ. ಇದು ಬಂದ್ಬಿಟ್ಟು ಎಲ್ಲಿ ಹೊಸನಗರ ಮತ್ತು ಇದಕ್ಕೆ ಹುಂಚ ಕವಿ ಮನೆ ಆ ಕಡೆ ರೋಡಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ ಪಟಗುಪ್ಪ ಬ್ರಿಡ್ಜ್ ಅಂತೇಳಿ. ಇದು ಸೇಮ್ ಇದು ಸಿಗಂದೂರ್ದು ಹೆಂಗೆ ಬರುತ್ತೋ ಅದೇ ಥರನೇ ಬರುತ್ತೆ. ಸ್ವಲ್ಪ ಬರುತ್ತೆ ಬ್ರಿಡ್ಜ್, ಇದು ಜಾಸ್ತಿ ಲಾಂಗ್ ಏನಿಲ್ಲ. ಇಲ್ಲಿಂದ ಸಿಂಗಲ್ ರೋಡ್, ಒಂದು ಸ್ವಲ್ಪ ರೋಡ್ ಸರಿ ಇಲ್ಲ. ನೋಡ್ಬೋದು ಈ ಥರ ಸಿಂಗಲ್ ರೋಡ್ ಇದೆ. ಇಲ್ಲಿಂದ ಒಂದು 10-15 ಕಿಲೋಮೀಟ್ರ್ ಹೋಗೋವರೆಗೂ ಹೊಸನಗರ ಸಿಗೋವರೆಗೂ ಇದೇ ಥರ ಸಿಂಗಲ್ ರೋಡು. ಅಲ್ಲದಲ್ಲೇ ರೋಡ್ ಚೆನ್ನಾಗಿದೆ, ಬಟ್ ಗಾಡಿಗಳೇನಿರಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು. ಹೊಸನಗರದಿಂದ ಡೈವರ್ಷನ್ ಆಗುತ್ತೆ ರೋಡು. ಅಲ್ಲಿಂದ ಟಾಪ್ ಆ್ಯಂಡ್ ಟಾಪ್ ಸಿಗುತ್ತೆ. ಸೀದಾ ನಾವು ಈಗ ಕವಿ ಮನೆಗೆ ಹೋಗೋದು. ನೋಡ್ಬೋದು ಫುಲ್ಲು ರೋಡು ಹಾಳಾಗಿದೆ. ಇದು ರೀಪ್ಯಾಚ್ ಹಾಕಿದಾರಲ್ಲ, ಅದೊಂದು ಸ್ವಲ್ಪ ದಡಕಿಗೆ ಎಲ್ಲ ಶೇಕ್ ಆಗ್ತದೆ, ಗಾಡಿ ಓಡ್ಸೋಕ್ಕಾಗಲ್ಲ. ಫುಲ್ಲು ಕಚ್ಚಡ ಇದ್ರೆ ಏನಾಗಲ್ಲ ಸ್ನೇಹಿತರೆ. ಫೈನಲಿ ನಾವು ಈಗ ಕುವೆಂಪು ಅವ್ರ ಮನೆಗೆ ಬಂದು ನೋಡ್ಬೋದು ಕವಿ ಮನೆಗೆ. ಸೊ ಆಲ್ರೆಡಿ ಕಸ್ಟಮರ್ಸ್ನೆಲ್ಲ ಇಳಿಸ್ಬಿಟ್ಟು ಈಗ ಕಳಿಸಿದ್ದೀನಿ. ನೋಡ್ಬೋದು ಇಲ್ಲೇ ಹೊರಗಡೆಯಿಂದನೇ ತೋರಿಸ್ತಿದ್ದೀನಿ. ಒಳಗಡೆ ನೋಡಿದ್ದೀನಿ ಆಲ್ರೆಡಿ ತುಂಬ ಸರಿ. ಸೊ ನಿಮಗೆ ಒಳಗಡೆ ಇನ್ನೊಂದು ಸರಿ ಯಾವಾಗಾದ್ರೂ ತೋರಿಸ್ತೀನಿ. ಅದಕ್ಕೆ ಬಿಸಿಲೇ ಇದೆ, ಸಿಕ್ಕಾಪಟ್ಟೆ ಇಳಿಯೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಹಂಗಾಗಿ ಹೊರಗಡೆ ಇಳಿಯೋಕ್ಕೆ ಆಗ್ತಾಯಿಲ್ಲ ಫ್ಯಾನ್ ಬಿಟ್ಟು. ನೋಡ್ಬೋದು ಈಗ ಇಲ್ಲೇ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ ಒಂದು ಸರಿ. ಸುತ್ತ ಈ ಕಡೆಲ್ಲ ಬೋರ್ಡಲ್ಲೆಲ್ಲ ಕವಿ ಅವ್ರದ್ದು ಇದು ಬರೆದಿದ್ದಾರೆ ನೋಡಿ. ಎಲ್ಲ ಫೋಟೋಗಳೆಲ್ಲ ತಕ್ಕೊಳ್ತಿದ್ದಾರೆ ಇಲ್ಲೆಲ್ಲ. ಚೆನ್ನಾಗಿದೆ ಇಲ್ಲೆಲ್ಲ ಫೋಟೋ ಶೂಟ್ಸು, ಪ್ರೀ ವೆಡ್ಡಿಂಗ್ ಅದೆಲ್ಲ ಮಾಡೋಕ್ಕೆ ಬಿಡಲ್ಲ. ಬಟ್ ಏನಂದರೆ ಮೊಬೈಲಲ್ಲಿ ಫೋಟೋ ತಕ್ಕೋಬೋದು ಅಷ್ಟೇ, ಕ್ಯಾಮ್ರಾಗೆಲ್ಲ ಅಲೋಡಿಲ್ಲ ಇಲ್ಲಿ. ನೋಡಿ ನಮ್ಮ ಕಸ್ಟಮರ್ ಪಾಪ ಮನೆಯಿಂದ ತಂದಿರೋ ಸ್ನ್ಯಾಕ್ಸ್ ಕೊಟ್ಟರು ತಿನ್ನಪ್ಪ ಅಂಥೇಳಿ. ಸೊ ಸ್ವೀಟು ಮತ್ತು ನಿಪ್ಪಟ್ಟು ಖಾರ ಎಲ್ಲ ತಿಂದ್ಕೊಂತ ಆರಾಮಾಗಿ ಕೂತ್ಕೊಂಡಿದ್ದೀನಿ. ಇಲ್ಲಿ ನೋಡ್ರೆ ಫ್ರೂಟ್ಸ್ ಬೇರೆ ಕೊಟ್ಟಿದ್ದಾರೆ, ಒಂದು ಬಾಕ್ಸು. ಕಲ್ಲಂಗಡಿ ಹಣ್ಣು ತಿನ್ನಪ್ಪ ಅಂಥೇಳಿ. ಬಿಸಿಲಿರೋದಕ್ಕೆ ಊಟನೇ ಮಾಡೋಕ್ಕಾಗಲ್ಲ, ಇಷ್ಟೇ ಸಾಕು ಅನಿಸುತ್ತೆ ಸ್ನೇಹಿತರೆ. ಫೈನಲಿ ಈಗ ಕವಿ ಮನೆ ಬಿಟ್ಟು ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಕುಪ್ಪಳ್ಳಿ ಬಿಟ್ಟು ನೋಡ್ಬೋದು ನೀವು. ಮೇನ್ ರೋಡಿಂದ ಇಲ್ಲಿಗೆ ಏನು ಜಾಸ್ತಿ ದೂರ ಏನಿಲ್ಲ, 1.5-2 ಕಿಲೋಮೀಟ್ರ್ ಒಳಗಡೆನೇ ಇರೋದು. ಒಳಗೆ ಬರ್ಬೇಕು, ಒಂದು 2 ಕಿಲೋಮೀಟ್ರ್ ಆಗುತ್ತೆ ಒಳಗೆ ಬರೋಕ್ಕೆ ಮೇನ್ ರೋಡಿಂದ ಇಲ್ಲಿಗೆ. ಬನ್ನಿ ಈಗ ಹಾಗೆ ಹೋಗೋಣ. ಹೊರಗಡೆ ಹೋಗ್ಬಿಟ್ಟು ಈಗ ಇಲ್ಲೇ ಟೈಮ್ ಆಗ್ಬಿಡ್ತು. ಸೊ ಕಸ್ಟಮರ್ಸಿಗೆಲ್ಲ ಊಟಕ್ಕೆ ಹಾಕಿಲ್ಲ, ಎಲ್ಲಾದರೂ ಒಳ್ಳೆ ಹೋಟ್ಲ್ ನೋಡಿ ಊಟಕ್ಕೆ ಹಾಕಪ್ಪ ಅಂತ ಬೇರೆ ಹೇಳಿದ್ದಾರೆ. ನೋಡಿ ಇದು ರೋಡು ಟಾಪ್ ಆ್ಯಂಡ್ ಟಾಪ್ ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ಕಾಡುಗುರು ಇದು. ಹೆಂಗಿದೆ ನೋಡಿ ಪ್ಲೇಸ್. ಮಳೆಗಾಲದಲ್ಲಿ ಬರ್ಬೇಕು ಈ ಕಡೆ ಎಲ್ಲ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಈ ಬಿಸಿಲು ಕಾಲದಲ್ಲಿ ಯಾಕಪ್ಪ ಅನಿಸ್ಬಿಡುತ್ತೆ ನೋಡಿ. ಹೆವಿ ಬಿಸಿಲಿದೆ. ಇನ್ನು ಯುಗಾದಿ ಹಬ್ಬ ಏಪ್ರಿಲ್ ಮೇಗೆಲ್ಲ ಹೆಂಗಿರುತ್ತೋ ಗೊತ್ತಿಲ್ಲ. ಇನ್ನು ಶಿವರಾತ್ರಿ ಆಗಿ ಇವಾಗ ಸ್ಟಾರ್ಟಿಂಗ್ ಈ ಪಾಟಿ ಬಿಸಿಲಿದೆ.
ಮುಂದೆ ಹೆಂಗ ಸೌತ್ ಏನಿದ್ರು ಮಳೆಗಾಲದಲ್ಲಿ ನೋಡೋಕ್ಕೆ ಚೆನ್ನಾಗಿ ಒಂಥರ ಮಳೆ ಸುರಿತಾ ಇರುತ್ತೆ, ಆರಾಮ್ಸೆ ಎಲ್ಲ ನೋಡ್ಕೊಂಬರ್ಬೋದು ಮಳೇಲಿ ಅಂದ್ಕೊಂಡು. ಸ್ನೇಹಿತರೆ, ನಾವು ಬಂದಿದ್ದು ನೋಡಿ ಇಲ್ಲಿಂದ ಇದೇ ಗೇಟಿಂದ ಲೆಫ್ಟ್ ಬಂದಿದ್ದು ಒಳಗಡೆ. ಸೊ ಈಗ ಇಲ್ಲಿ ಈ ಕಡೆ ರೈಟ್ ಎತ್ಕೊಂಡ್ರೆ ನೋಡಿ, ಈ ಕಡೆ ರೈಟ್ ಎತ್ಕೊಂಡ್ರೆ ತೀರ್ಥಹಳ್ಳಿಗೆ ಹೋಗುತ್ತೆ. ನಾವೀಗ ಲೆಫ್ಟ್ ಎತ್ಕೊಂಡು ಸೀದಾ ಇದಕ್ಕೆ ಹೋಗೋದು, ಅದು ಹೊಸನಗರದ ಮೇಲೆ, ಹೊಸನಗರ ಅಲ್ಲ ಸಾರಿ, ಈಗ ಡೈರೆಕ್ಟ್ ಇದಕ್ಕೆ ಹೋಗ್ತಾ ಇರೋದು ಹೊರನಾಡಿಗೆ. ಹೊರನಾಡಿಗೆ ಏನೋ ಪೂಜೆ ಇದೆ ಅಂತೆ. ಸೊ ಹಂಗಾಗಿ ನಾನ್ ಸ್ಟಾಪ್ ಹೋಗ್ತಾ ಇರೋಣ ಬನ್ನಿ ಸ್ನೇಹಿತರೆ. ನೋಡ್ಬೋದು ಫೈನಲಿ ನಾವು ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ಕೊಪ್ಪಕ್ಕೆ ಬಂದ್ವಿ. ಸೊ ನೋಡ್ಬೋದು ಇಲ್ಲಿ ಒಂದು ಕೊಪ್ಪ ಹತ್ರ ಒಂದು ಹೋಟ್ಲ ಹತ್ರ ಹಾಕಿದ್ದೀನಿ ಊಟಕ್ಕೆ ಅಂತೇಳಿ ಕಸ್ಟಮರ್ಸ್ಗೆ. ಊಟ ಟೈಮ್ ಆಯ್ತು, ಎಲ್ಲಾದ್ರೂ ಒಳ್ಳೆ ಹೋಟೆಲ್ ಇದ್ರೆ ಹಾಕಪ್ಪ ಅಂದ್ರೆ. ಸೊ ಹಾಗಾಗಿ ಫೈನಲಿ ಇದು ಯಾವುದೋ ವಿತ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರೋಂಥದ್ದು ಹೋಟೆಲ್ ಸಿಕ್ತು. ಬಿಟ್ಟರೆ ಇದ್ದಾವೆಲ್ಲ ಅಂಥ ಹೋಟೆಲ್ ಏನು ಇರಲಿಲ್ಲ. ಕಸ್ಟಮರ್ ಯಾವ ಬೇಡ ಚೆನ್ನಾಗಿರೋದು ಹಾಕಪ್ಪ ಅಂದ್ರೆ. ಸೊ ಹಂಗಾಗಿ ಇಲ್ಲಿ ಕೇಳಿದೆ ಅವ್ರನ್ನ, ಆಯಿತು ಹಾಕೋ ಅಂದರೆ ಅದಕ್ಕೆ ಇಲ್ಲೇ ಹಾಕಿದ್ದೀನಿ. ಬನ್ನಿ ಒಳಗಡೆ ಹೋಗಿ ನಾವು ಊಟ ಮಾಡ್ಕೊಂಬರೋಣ. ನೋಡಿ ಇದೆಲ್ಲ ಬಾರು ವಿತ್ ರೆಸ್ಟೋರೆಂಟ್ ಹೊಸದಾಗಿದೆ ನೋಡಿ ಸ್ನೇಹಿತರೆ. ಫೈನಲಿ ನಾವು ಈಗ ಒಂದು ಪನ್ನೀರ್ ಮಂಚೂರಿ ಹೇಳಿದ್ವಿ ಸ್ನ್ಯಾಕ್ಸ್. ಸೊ ತಿನ್ನೋಣ. ಆಮೇಲೆ ಒಂದು ರೈಸ್ ಹೇಳಿದ್ದೀನಿ ನೋಡಿ, ಹಾಗೆ ಒಂದು ಟೊಮೊಟೊ ರೈಸ್ ಹೇಳಿದ್ದೆ. ಚೆನ್ನಾಗಿದೆ, ಹೊಸ ಟೇಸ್ಟ್ ಮಾತ್ರ. ಸೊ ಇದು ರೀಸೆಂಟಾಗಿ ಒಂದು 1 ಇಯರ್ ಆಗಿದೆ ಅಂತ ಓಪನ್ ಆಗಿ. ಸೊ ನೋಡ್ಬೋದು, ಒಳ್ಳೆ ವ್ಯೂ ನೋಡ್ಕೊಂತ ತಿನ್ನೋದು ಚೆನ್ನಾಗಿದೆ. ತೋಟದಲ್ಲಿ ಮಾಡಿದ್ದಾರೆ ಇದೆಲ್ಲ, ಹಿಂದೆಗಡೆ ಎಲ್ಲ ನೋಡಿ ಎತ್ಕೊಂಡು ನೋಡ್ಬೋದು. ಇದೆಲ್ಲ ತೋಟ, ಅಡಿಕೆ ತೋಟ ಸಖತ್ತಾಗಿದೆ. ವಿಂಡೋದಲ್ಲೆಲ್ಲ ಕುತ್ಕೊಂಡು ನೋಡ್ಕೊಂತ ಊಟ ಮಾಡೋಕ್ಕೆ. ಕಾಡು ಕಾಣ ನೋಡಿ, ರೋಡಿಗೆ ಬರ್ತಾಯಿದ್ವು. ಸೊ ಗಾಡಿ ನೋಡಿ ಹಂಗೆ ವಾಪಸ್ ಹೋದ್ವು. ನೋಡಿ ಯಾವ ಥರ ಐತೆ ಅಪ್ಪ. ಅವು ಹೆದರ್ಕೊಂಡು ಹೋಗ್ತದ ಪಾಪ ನಮ್ಮ ಗಾಡಿ ನೋಡಿ. ಅವು ಪಾಪ ರೋಡಿಗೆ ಬಂದಿದ್ವು. ನಾನು ನೋಡಿದ್ದಕ್ಕೆ ಹಂಗೆ ಟಕ್ ಅಂತ ವಾಪಸ್ ಹೋಗ್ಬಿಟ್ಟು. ಸೊ ಇದು ಎಲ್ಲಪ್ಪ ಅಂದರೆ ನಾವು ಎಲ್ಲಿ ಕೊಪ್ಪದಿಂದ ಬಂದ್ಬಿಟ್ಟು ಒಂದು ಚಿಕ್ಕ ರೋಡ್ ತೀರ್ಥಹಳ್ಳಿ ಕೆರೆಗೆ ತಾಣ್ತೀವಲ್ಲ, ಆ ರೋಡಲ್ಲಿ ಇದು ಸೀದಾ ಡೈರೆಕ್ಟು ಹೊರನಾಡಿಗೆ ಹೋಗುತ್ತೆ. ಇಲ್ಲಿ ಬಾಳೆಹೊಳೆಗೆ ಹೋಗುತ್ತಲ್ಲ ರೋಡ್, ಆ ರೋಡಲ್ಲಿ ಬಂದಿದ್ದು ಕಾಡು ಕೋಣಗಳು. ಸೊ ಇಲ್ಲಿಂದ ನೋಡ್ಬೋದು, ಏನು ಜಾಸ್ತಿ ದೂರ ಇಲ್ಲ, ಒಂದು 30 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಹೊರನಾಡು. ಸೊ ಇದು ಶಾರ್ಟ್ಕಟ್ ರೋಡ್, ಇದು ಬಾಳೆಹೊಳೆಗೆ ಹೋಗುತ್ತೆ ಡೈರೆಕ್ಟ್. ಆಲ್ಮೋಸ್ಟ್ ಭಾಳ ಜನಕ್ಕೆ ಗೊತ್ತು ಸ್ನೇಹಿತರೆ. ಫೈನಲಿ ಹೊರನಾಡಿಗೆ ರೀಚ್ ಆದ್ವಿ. ನೋಡ್ಬೋದು ಹೊರನಾಡು ದೇವಸ್ಥಾನ ಹತ್ರ ಪಾರ್ಕಿಂಗ್ ಬಿಟ್ಟಿಲ್ಲ. ಸೊ ಇಲ್ಲೇ ಹೊರಗಡೆ ಎಂಟ್ರೆನ್ಸ್ ಈ ಕಡೆನೇ ಫೀಲ್ಡ್ ಇದೆಯಲ್ಲ, ಅಲ್ಲಿ ನಿಲ್ಸಿದ್ದಾರೆ. ಕಾರಣ ನಿನ್ನೆ ಎಲ್ಲ ಏನೋ ಜಾತ್ರೆ ಐತಂತೆ ಹೊರನಾಡಲ್ಲಿ. ಸೊ ಹಾಗಾಗಿ ಎಲ್ಲ ಗಾಡಿಗಳು ಇಲ್ಲೇ ಪಾರ್ಕ್ ಮಾಡ್ತಿದ್ದಾರೆ. ಅವ್ರದ್ದೇ ಓನ್ ದೇವಸ್ಥಾನದ ಕಡೆಯಿಂದ ಒಂದು 2-3 ವೆಹಿಕಲ್ ಬಿಟ್ಟಿದ್ದಾರೆ. ಸೊ ನಡೆಯೋಕ್ಕಾಗ್ದಿಲ್ದವ್ರಿಗೆ ಸೀದಾ ದೇವಸ್ಥಾನ ಮುಂದಕ್ಕೆ ಡ್ರಾಪ್ ಮಾಡ್ತಾರೆ. ರೂಮ್ ಮಾಡಿದರೆ ರೂಮ್ ಹತ್ರ ಬಿಡ್ತಾರೆ, ಇಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಳೋರ್ಗೆ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ನೋಡ್ಬೋದು, ನಾವು ಶೃಂಗೇರಿ ಹೊರನಾಡಿಂದ ಬರ್ತೀವಲ್ಲ, ಸೊ ಅಲ್ಲೇ ರೈಟ್ ಸೈಡಲ್ಲೇ ಇಲ್ಲೇ ಫೀಲ್ಡ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಗಾಡಿಗಳು. ನಾವು ಒಳಗಡೆ ಬಿಡ್ತಾ ಇಲ್ಲ, ನೋಡ್ಬೋದು. ಸೊ ಹಾಗಾಗಿ ನಾವು ಇಲ್ಲೇ ಗಾಡಿ ಹಾಕ್ಕೊಂಡಿದ್ದು. ನಮ್ಮ ಕಸ್ಟಮರ್ ಆಲ್ರೆಡಿ ಗಾಡಿ ಹತ್ಕೊಂಡು ಹೋಗಿದ್ದಾರೆ ಇಲ್ಲೇ ದೇವಸ್ಥಾನ ವೆಹಿಕಲ್ಗಳಿಗೆ. ನೋಡ್ಬೋದು, ತುಂಗ ನಿವಾಸ ಅದರ ಪಕ್ಕದಲ್ಲೇ ಪಾರ್ಕಿಂಗು. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.